ನಾಳೆ ನಿಮ್ಮ ಪಬ್ಲಿಕ್ ಮ್ಯೂಸಿಕ್ ಚಾನೆಲ್ ಶುರುವಾಗಿ 10 ವರ್ಷ ಸಹಜವಾಗಿಯೇ ಸಂಭ್ರಮ ಮೇಳೈಸ್ತಾ ಇದೆ. ನಾಳೆ ದಶೋತ್ಸವ ಹೆಸರಿನಲ್ಲಿ ಪಬ್ಲಿಕ್ ಮ್ಯೂಸಿಕ್ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಪಬ್ಲಿಕ್ ಮ್ಯೂಸಿಕ್ನಲ್ಲಿ ನಾಳೆ ದಿನವಿಡೀ ನಿಮ್ಮ ನೆಚ್ಚಿನ ತಾರೆಯರ ಒಡ್ಡೋಲಗವೇ ಇರಲಿದೆ. ಬೆಳಗ್ಗೆ 10:30ಕ್ಕೆ ದಶೋತ್ಸವ ಸಂಭ್ರಮಕ್ಕೆ ಚಾಲನೆ ಸಿಗುತ್ತೆ. ಖ್ಯಾತ ನಟ ನಟಿಯರು, ಸಂಗೀತ ನಿರ್ದೇಶಕರು, ಗಾಯಕರು, ಆಡಿಯೋ ಸಂಸ್ಥೆಗಳ ಮುಖ್ಯಸ್ಥರು ಈ ಕ್ಷಣಕ್ಕೆ ಸಾಕ್ಷಿಯಾಗ್ತಾರೆ. ದಶೋತ್ಸವದ ಮೆರುಗನ್ನ ಹೆಚ್ಚು ಮಾಡ್ತಾರೆ. ದಶೋತ್ಸವದ ಪ್ರಯುಕ್ತ 10 ವಿಶೇಷ ಲೈವ್ ಶೋಗಳು ಕೂಡ ನಡೆಯುತ್ತೆ. ಕಳೆದ 10 ವರ್ಷಗಳಲ್ಲಿ ಪಬ್ಲಿಕ್ ಮ್ಯೂಸಿಕ್ ಸಂಗೀತದ ಮೂಲಕ ಎಲ್ಲಾ ಕಡೆ ಪಸರಿಸಿದೆ. ಮೊದಲ ವರ್ಷದಿಂದ ಇಲ್ಲಿಯವರೆಗೂ ಪಬ್ಲಿಕ್ ಮ್ಯೂಸಿಕ್ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗುತ್ತಾ ಎಲ್ಲ ಜನರೇಷನ್ಗೂ ಇಷ್ಟವಾಗುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಿದೆ. ಈ ಸಂಭ್ರಮಕ್ಕೆ ಮುಖ್ಯ ಕಾರಣ ನೀವು. ನಿಮ್ಮ ಪಬ್ಲಿಕ್ ಮ್ಯೂಸಿಕ್ನ ಪ್ರತಿ ಹಂತದಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮನ್ನ ಹರಿಸಿ ಬೆಳೆಸಿದ ವೀಕ್ಷಕ ಮಹಾಪ್ರಭುಗಳಿಗೆ ಧನ್ಯವಾದ. ನಿಮ್ಮ ಸಹಕಾರ ಹೀಗೆ ಇರಲಿ. ನಮ್ಮನ್ನ ಹರಿಸಿ ಹಾರೈಸಿ. ನನಗೆ ಈ ಮ್ಯೂಸಿಕ್ ಚಾನೆಲ್ದು 10 ವರ್ಷದ ಜರ್ನಿ ಭಾಳ ರೋಚಕವಾಗಿ ಕಾಣಿಸ್ತಾ ಇದೆ. ನನಗೆ ಪಬ್ಲಿಕ್ ಟಿ ವಿ ಇದಲ್ಲ, ಮ್ಯೂಸಿಕ್ದು. ಬಿಕಾಸ್ ನ್ಯೂಸಲ್ಲಿ ಹೊಸದಾಗಿ ಬರ್ತಾ ಇರುತ್ತೆ ಆನ್ ಎ ಡೇ ಟು ಡೇ ಬೇಸಿಸಲ್ಲಿ, ಮತ್ತು ಅದನ್ನು ನಿಮ್ಮ ಮುಂದೆ ಹಾಜರುಪಡಿಸುವ ರೀತಿ ರಿವಾಜುಗಳು ಬೇರೆಯವ್ರಿಗಿಂತ ಭಿನ್ನವಾಗಿದ್ದಾಗ ಬದುಕುತ್ತಾ ಹೋಗುತ್ತೆ. ಅದು ಅಫ್ಕೋರ್ಸ್ ಅದಕ್ಕೆ ಬೇಕಾಗಿದ್ದ ಟ್ರಸ್ಟು, ನಂಬಿಕೆ, ವಿಶ್ವಾಸ ಎಲ್ಲ ಇರಬೇಕು. ಮ್ಯೂಸಿಕ್ ಹಂಗಲ್ಲ. ಮ್ಯೂಸಿಕ್ನ ಯಾವುದೇ ವ್ಯವಹಾರವನ್ನು ಅಥವಾ ಇತರ ಚಾನೆಲ್ನ ತಂತ್ರಜ್ಞಾನ ಸಾಯಿಸ್ಬಿಡುತ್ತೆ ಎಷ್ಟೋ ಸರಿ. ಮ್ಯೂಸಿಕಲ್ಲಿ ಬರ್ತಾ ಇರೋ ಅಥವಾ ಬಂದಿರೋ ತಂತ್ರಜ್ಞಾನ ಇಲ್ಲಿ ಚುಚ್ಚಿದ್ರೆ ಸಿಕ್ಕತ್ತೆ, ಅಲ್ಲಿ ಚುಚ್ಚಿದ್ರೆ ಸಿಕ್ಕತ್ತೆ ಅನ್ನೋ ಥರ ಎಲ್ಲ ಕೈಯಲ್ಲೇ ಇರುತ್ತೆ. ಹಾಗಿದ್ದಾಗಲೂ 10 ವರ್ಷಗಳ ಕಾಲ ಅದು ಉಳ್ಕೊಂಡು ಬಂದಿದೆ ಅಂತಂದರೆ ಜನ ಅದನ್ನು ಬಹಳ ಪ್ರೀತಿಯಿಂದ ಅಥವಾ ತಾಳ್ಮೆಯಿಂದ ಅದನ್ನು ಉಳಿಸಿದ್ದಾರೆ. ನನ್ನ ಸಹೋದ್ಯೋಗಿಗಳು ಅದು ಉಳಿಯುವಂತೆ ಏನಾದರೂ ಹರಸಾಹಸ ಮಾಡಿ ಉಳಿಸಿದ್ದಾರೆ. ಮಧ್ಯದಲ್ಲಿ ಎಲ್ಲೋ ಒಂದು ಸರ್ತಿ ಒಂದು ಸಣ್ಣ ಭೂಕಂಪನವಿತ್ತು ಈ ಚಾನೆಲ್ನಲ್ಲಿ. ಯಾರೋ ಇದ್ದವ್ರದ್ದೇನೋ ಸಮಸ್ಯೆ ಇದಾಗಿ ಅವರು ಆಗಲಿಲ್ಲ ಅಂತ ಹೇಳಿ ಏನೋ ಒಂದಾಗಿ ಒಂದು ಸಣ್ಣದಾಗಾಯ್ತು. ಬಟ್ ನಂತರ ಬಂದವರು ಅದನ್ನು ನಡೆಸಿದ ರೀತಿ ಮತ್ತು ಅದನ್ನು ಉಳಿಸಿರುವ ರೀತಿ ಭಾಳ ಆಶ್ಚರ್ಯ ನನಗೆ. ಆ್ಯಕ್ಚುಲಿ ಆನೆಸ್ಟ್ಲಿ ನಾನೇ ಸರ್ಪ್ರೈಸ್ಡ್ ಅದಕ್ಕೆ. ಪಬ್ಲಿಕ್ ಟಿ ವಿಯಿಂದಗಿಂತ ನನಗಿದು ತಿರುಪತಿಗೆ ಹೊರಟಿದ್ದ ಜಗನ್ ಕೊನೆ ಕ್ಷಣದಲ್ಲಿ ಅದನ್ನು ರದ್ದು ಮಾಡಿಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ, ಇದೆಲ್ಲ ಲಡ್ಡೂದನ್ನು ತಿರುಗ್ಸಕ್ಕೆ ಮಾಡ್ತಿರೋದು ಕೆಲಸ, ಡಿಕ್ಲರೇಷನ್ನು ಬರ್ಕೊಳ್ಳಿ, ನಂದು ಮಾನವೀಯತೆ, 4 ಗೋಡೆ ಮತ್ತೆ ಬೈಬಲ್ ಓದ್ತೀನಿ, ಹೊರಗಡೆ ಹೋದರೆ ಎಲ್ಲ ಗೌರವಿಸ್ತೀನಿ, ಹಿಂದೂ ಆಚರಣೆ ಮಾಡ್ತೀನಿ ಅಂತೆಲ್ಲ. ಅದೆಲ್ಲ ಇರ್ಬೋದು. ದೇವಸ್ಥಾನಕ್ಕೆ ಹೋಗೋವಾಗ ಬರ್ಕೊಡೋ ನಿಯಮ ಇದೆ, ಬರ್ಕೊಡಪ್ಪ ಅಂತಂದಿದ್ದಾರೆ, ಬರ್ಕೊಟ್ಬಿಡಿ. ಪೊಲೀಸರ ಮೂಲಕ ನೋಟಿಸ್ ಕೊಟ್ಟಿದ್ದಾರೆ, ಹೋಗ್ದಂಗೆ ಮಾಡಿದ್ದಾರೆ. ಎಲ್ಲ ಸುಮ್ಮನೆ ಬುರುಡೆ, ಸುಮ್ಮನೆ ಬಿಡ್ತಾರೆ. ಕೊಟ್ಟಿದ್ರು ಕೊಟ್ಕೊಳ್ಳಿ, ಏನೀಗ ಹೌದಪ್ಪ ನಂಗೆ ನಂಬಿಕೆ ಇದೆ ಬರ್ಕೊಟ್ಬಿಟ್ಟು ಹೋಗ್ಬಿಟ್ರೆ ಆಯ್ತಪ್ಪ. ಭದ್ರತಾ ದೃಷ್ಟಿ ಕೊಟ್ಟಿದೆ. ಇದೆಲ್ಲ ಸುಮ್ಮನೆ ಬುರುಡೆ ಬಿಡ್ತಾರೆ ಅಷ್ಟೇ ಅವರು. ಎಸ್. ಲೋಕಸಭಾ ಚುನಾವಣೆಗೆ ಮುನ್ನ ಮತ್ತು ನಂತರ ಬಿಜೆಪಿ ವಿರುದ್ಧ ವಿಪಕ್ಷಗಳು ನಡೆಸಿದ ಸಂಚನ್ನ ಇದೀಗ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅನಾವರಣ ಮಾಡಿದ್ದಾರೆ. ಮೋದಿ ಬದಲು ನೀವೇ ಪ್ರಧಾನಿಯಾಗಿ ನಿಮ್ಮ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ಲೋಕಸಭೆ ಚುನಾವಣೆಗೆ ಮೊದಲು ಮತ್ತು ನಂತರ ವಿಪಕ್ಷಗಳು ತಮಗೆ ಆಫರ್ ಕೊಟ್ಟಿದ್ವು. ಆದರೆ ಪಕ್ಷದ ಹಿತದೃಷ್ಟಿಯಿಂದ ತಾವು ಇದಕ್ಕೆ ಒಪ್ಪಲಿಲ್ಲ ಅಂತ ಗಡ್ಕರಿ ಹೇಳಿದ್ದಾರೆ. ಮೋದಿ ಬದಲು ನಾನು ಪ್ರಧಾನಿ ಅಭ್ಯರ್ಥಿ ಆಗಿದ್ರೆ ಬಿಜೆಪಿಯಲ್ಲಿ ಬಿರುಕು ಮೂಡ್ತಾ ಇತ್ತು. ಇದುವೇ ವಿಪಕ್ಷಗಳ ಉದ್ದೇಶ ಆಗಿತ್ತು ಅಂತ ಕಾಣಿಸುತ್ತೆ. ಆದರೆ ಇದಕ್ಕೆ ಅವಕಾಶ ನೀಡಬಾರದು ಅನ್ನುವ ದೃಷ್ಟಿಯಿಂದ ವಿಪಕ್ಷಗಳ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮೋದಿ ಆಡಳಿತದಲ್ಲಿ ನನಗೆ ನೀಡಲಾದ ಜವಾಬ್ದಾರಿಗಳ ಬಗ್ಗೆ ನಾನು ಸಂತೃಪ್ತನಾಗಿದ್ದೀನಿ ಅಂತ ತಿಳಿಸಿದ್ದಾರೆ. ಬಿಟ್ಟಿದ್ದಿದ್ರೆ ಬಿರುಕಾಗ್ತಿತ್ತೋ ಬಿಜೆಪಿಲಿ ಇಲ್ಲವೋ ಬೇರೆ ಪ್ರಶ್ನೆ. ಎಷ್ಟು ಜನ ಅವ್ರ ಜೊತೆ ಹೋಗ್ತಿಲ್ವೋ ಅಥವಾ ಅವ್ರನ್ನ ನೋಡಿ ಎಷ್ಟು ಜನ ಓಟ್ ಹಾಕ್ತಿದ್ರೋ ಬಿಡ್ತಿದ್ರೋ ಅದು ಬೇರೆ ಪ್ರಶ್ನೆ. ಬಟ್ ಅತ್ಯಂತ ಬುದ್ಧಿವಂತಿಕೆಯಿಂದ ತೀರ್ಮಾನ ಅವ್ರು ಮಾಡಿದ್ದಾರೆ. ಈ ಥರದ ಆಫರ್ಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಬರೋದೆಲ್ಲ ಏನು ಹೊಸದಲ್ಲ. ರಾಜಕೀಯವಾಗಿ ಎಲ್ಲರಿಗೂ ಎಲ್ಲ ಕಡೆಗೂ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ಪಡೆಯಲು ಭಾರತ ನಡೆಸ್ತಾ ಇರುವ ಪ್ರಯತ್ನಕ್ಕೆ ಅಂತಾರಾಷ್ಟ್ರೀಯವಾಗಿ ಭಾರಿ ಬೆಂಬಲ ಸಿಗತೊಡಗಿದೆ. ಬ್ರಿಟನ್ ಬೆಂಬಲಿಸಿತು. ನಿನ್ನೆಯಷ್ಟೇ ಫ್ರಾನ್ಸ್ ಕೂಡ ಬೆಂಬಲವನ್ನು ಕೊಟ್ಟಿದೆ. ಅಮೆರಿಕ ಕೂಡ ಈಗಾಗಲೇ ಭಾರತದ ಪರ ಇರುವುದಾಗಿ ಘೋಷಿಸಿದೆ. ರಷ್ಯಾ ಮೊದಲಿನಿಂದಲೂ ಭಾರತಕ್ಕೆ ಬೆಂಬಲ ಕೊಡ್ತಾ ಇದೆ. ಆದರೆ ಚೀನಾ ಮಾತ್ರ ಭಾರತದ ಪಾಲಿಗೆ ಮಗ್ಗಲ ಮುಳ್ಳಾಗಿದೆ. ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳೆಲ್ಲ ಭಾರತಕ್ಕೆ ಪರ ನಿಂತರೂ ಚೀನಾ ಮಾತ್ರ ಇದಕ್ಕೆ ಒಪ್ಪುವಂತಹ ಸಾಧ್ಯತೆ ಕಡಿಮೆ. ಚೀನಾ ಅದೊಂದು ಕೊಪ್ಪಲಿಲ್ಲ ಅಂತ ಮತ್ತೆ 5 ಜನದ ಮಧ್ಯ ಕೂತ್ಕೊಂಡು ಚೀನಾ ವಿಟೋ ಹಾಕ್ತು ಅಂತ ತಿರುಗಿಸೋ ಅಂತ ರಿಫಾರ್ಮ್ ಅಲ್ಲ ಅದು. ಅದು ಭದ್ರತಾ ಮಂಡಳಿ ಮತ್ತು ವಿಶ್ವಸಂಸ್ಥೆಯನ್ನೇ ಪುನರ್ರಚಿಸಬೇಕು ಅನ್ನೋದು ಇದರಲ್ಲಿ. ಹಾಗೂ ಚೀನಾ ಒಂದು ವಿಟೋ ಹಾಕ್ಬಿಡುತ್ತೆ ಅಂತಲ್ಲ ಅದು, ಹಂಗಾಗಲ್ಲ. ಮತ್ತೆ ಭಾರತಕ್ಕೆ ಒಂದಕ್ಕೆ ಹೇಳ್ತಿಲ್ಲ ಎಲ್ಲರೂ. ಭಾರತ, ಜರ್ಮನಿ, ಬ್ರೆಜಿಲ್, ಜಪಾನ್ ಮತ್ತು ಆಫ್ರಿಕಾ ಖಂಡದಿಂದ ಒಂದು ಪ್ರತಿನಿಧಿ ಎಲ್ಲರೂ ಹೇಳ್ತಿರೋದು. ಅದಕ್ಕೆ ಚೀನಾ ಒಂದು ಅಡ್ಡ ಬಂದ್ಬಿಟ್ರೆ ಕೇಳ್ಬಿಡಲ್ಲ ಯಾರು. ಆದರೆ ಕಷ್ಟ ಬಂದಾಗ ಪೊಲೀಸ್ನವ್ರನ್ನ ಕರೆಯೋದು ನಾವು ನೋಡಿದ್ದೀವಿ. ಕೆಲವು ಸರಿ ನಾವು ಕರೆದ್ರೂ ಅವ್ರು ಬರದೇ ಇರೋದು ನೋಡಿದ್ದೀವಿ. ಆದರೆ ಇಲ್ಲಿ ಕಷ್ಟ ಬಂದಾಗ ಅವನು ಕರೆದಿದ್ದಾನೆ,
ಪೊಲೀಸ್ನವರು ಪ್ರಾಂಪ್ಟಾಗಿ ಹಾಜರು ಆಗಿಬಿಟ್ಟಿದ್ದಾರೆ. ಯಾತಕ್ಕೆ? ಹೀಗೆ ಪಿತೃಪಕ್ಷದ ಬಾಡೂಟಕ್ಕೆ ಹೋಗೋಕ್ಕಾಗ್ತಿರ್ಲಿಲ್ವಂತೆ, ಮಳೆ ಬರ್ತಿತ್ತಂತೆ, ತುಂಬ ಗಲಾಟೆ ಆಗ್ತಾಯಿದೆ, ಬನ್ನಿ ಸರ್ ಅಂತ ಕರೆದ್ರಂತೆ. ಪೊಲೀಸ್ನವ್ರು ಸೀರಿಯಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಪಾಪ. ಹೋದ ಮೇಲೆ ಗೊತ್ತಾಗಿದೆ. ಆಗ ಅವನೇ ಹೇಳ್ಬಿಟ್ಟಿದ್ದಾನೆ, ಇಲ್ಲ ಸರ್ ಏನು ಗಲಾಟೆನೂ ಇಲ್ಲ, ಮಾವನಲ್ಲಿ ಗ್ರಾಮದಲ್ಲಿ ಯಾವುದೋ ಪಕ್ಕದಲ್ಲಿ ಮನೆಗೆ ಹೋಗಬೇಕಾಗಿತ್ತು, ಪಿತೃಪಕ್ಷ, ಮಳೆ ಅಲ್ವಾ, ಗಾಡಿ ಸಿಗ್ತಿಲ್ಲ, ಅದಕ್ಕೆ ಕರೆಸ್ಕೊಂಡೆ ನಿಮ್ಮನ್ನು ಅಂತ. ಹಾಂ ಪ್ಲೀಸ್ ಡ್ರಾಪ್ ಮಾಡಿ ಸರ್ ಅಂತಂದಿದ್ದಾರೆ. ಬೇರೆ ಯಾರು ಪೊಲೀಸ್ನವ್ರಾಗಿದ್ದರೆ ಯಾರು ಬಿಡ್ತಿದ್ರೇನೋ ಗ್ಯಾರಂಟಿ. ಬಟ್ ಈ ಪೊಲೀಸ್ನವ್ರು ಯಾರೋ ಗ್ರೇಟ್, ಇವರು ತಾಳ್ಮೆ ಕಳ್ಕೊಂಡಿಲ್ಲ ಅವರು. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಆ ಪೊಲೀಸ್ಗೆ ತಾಳ್ಮೆಗೆ ಒಂದು ಶಬಾಸ್ ಅನ್ಬೇಕು ಎಲ್ಲರೂ. ತಾಳ್ಮೆ ಕಳ್ಕೊಂಡಿಲ್ಲ, ಬುದ್ಧಿ ಹೇಳಿ ಇನ್ನೊಂದ್ಸರಿ ಹಿಂಗೆ ಮಾಡಿಕೊಡ್ದು, ನೀನು ಬಿ ಕೇರ್ಫುಲ್, ಸಿಕ್ಕಾಕೊಂಡ್ರೆ ಅನುಭವಿಸ್ತೀಯ ಆಮೇಲೆ ಅಂತೆಲ್ಲ ಬುದ್ಧಿವಾದ ಹೇಳಿ ಕರ್ಕೊಂಡು ಲಾರಿ ಹತ್ತಿಸ್ಬಿಟ್ಟು ಹೋಗು ಪಿತೃಪಕ್ಷದಕ್ಕೆ ಎಲ್ಲ ಕಡೆಗೆ ಅಂತಂದ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಬಚಾವು ಆ ಗಿರಾಕಿ. ಯಾರು ಶಾರ್ಟ್ ಟೆಂಪರ್ಡ್ ಪೊಲೀಸ್ ಗಿಲೀಸ್ ಆಗಿದ್ರೆ ಯಾರು ಬಿಟ್ಟಿರೋರು ಆಮೇಲೆ ಅನುಭವಿಸ್ಬೇಕು. ಹಾಂ ಎಸ್ ಇಲ್ಲ, ಯಾಕೆ ನಾವು ಹೇಳ್ತೀವಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಮುಗಿದ ಮೇಲೆ ಬರ್ತಾರೆ ಪೊಲೀಸ್ನವರು ಅಂತಾರೆ. ಹೌದು, ಇಲ್ಲಿ ನೋಡಿ ಕರೆದ ತಕ್ಷಣ ಸ್ಪಾಟ್ಗೆ ಹೋಗಿದ್ದಾರೆ. ಕರೆಕ್ಟಾಗಿ